ಅಲ್ಲ ಮೇಲೆ ಜಸ್ಟ್ 4-5 ಅದು ರೋಗ ಇದ್ದಾಗ ನೋಡು ಇದನ್ನ ತರಿಸಿದೆಯಲ್ಲ ಗ್ರೀನಿಶ್ ಬಂದ್ಬಿಡುತ್ತಲ್ಲ, ಅದು ಗ್ರೀನಿಶ್ ಬರುತ್ತೆ. ಇದೇನು ತೊಂದರೆ ಇಲ್ಲ, ಗ್ರೀನಿಶ್ ಬಂದ್ಬಿಡುತ್ತೆ. ರೋಗ ಇದ್ದರೆ ನಮ್ಮ ಗಿಡದಲ್ಲಿ ರೋಗ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಗಿಡಗಳಲ್ಲಿ ಹಿಂಗೆ ಬೊಬ್ಬೆಗಳು ಬರುತ್ತೆ. ಈಗ ರೋಗ ಕ್ಲಿಯರ್ ಆಗಿದೆಯಾ? ಈಗ ಇದರಲ್ಲಿ ಸ್ವಲ್ಪ ಅದೇ ನಾನೀಗ ಹೇಳ್ತೀನಲ್ಲ, ಇದು ತೆಗ್ದಾಕು, ಇದು ತೆಗ್ದಾಕು, ಇದು ಹೋಗ್ತಾ ಶೇಪ್ ಬರುತ್ತೆ. ಮತ್ತು ಇದು ಅವಶ್ಯಕತೆ ಇಲ್ಲ. ಮತ್ತು ಇಂಥ ಬೇಕಿದ್ರೆ ತೆಗ್ದಾಕ್ಬಿಡಿ ಹೀಗೆ. ಇಲ್ಲಿ ಇದು ಬೇಕು ಇಟ್ಕೋಬೋದು, ತೆಗಿಬೋದು, ಆಪ್ಷನ್ ಇಲ್ಲ. ನನಗೆ ಸೈಜ್ ಬಂದರೆ ಸಾಕು, ನನಗೇನು ಜಾಸ್ತಿ ಕಾಯಿ ಬರ್ಬೇಕಂತ. ನೋಡ ಇದು ಇಲ್ಲಿ ಬಿದ್ದಿದೆಯಲ್ಲ, ಇದು ಕ್ಲಿಯರ್ ಆಗಿಬಿಟ್ಟಿದೆ ನೀಟಾಗಿ, ಕಾಯಿ ಕೂಡ ಕ್ಲಿಯರ್ ಆಗಿ ಬರ್ತೈತೆ. ನಾರ್ಮಲ್ ಆಗಿ ಸ್ವಲ್ಪ ಜನ ಏನಂದರೆ ಪೇಷನ್ಸ್ ಇರಲ್ಲ. ಇಲ್ಲ, ರಿಸಲ್ಟ್ ಕ್ವಿಕ್ ಬೇಕು. ನೀವು ಹೇಳಿದ್ರಲ್ಲ ನನಗೆ 2 months ಫಾಲೋ ಅಪ್ ಬೇಕು ನನಗೆ ಅಂತ ಹೇಳಿದ್ರೆ, 1 ತಿಂಗಳು ಫಾಲೋ ಅಪ್ ಮಾಡಿದ್ದೀನಿ. ಮಿನಿಮಮ್ ಏನಿಲ್ಲ ಇನ್ನೂ ಒಂದು 15-20 ದಿನ ಬೇಕು ಫಾಲೋ ಅಪ್. ಅದು ಒಂದು ವಾರದಲ್ಲಿ 10 ದಿವಸದಲ್ಲಿ ರೆಡಿ ಆಗೋಗ್ಬೇಕು ಅನ್ಕೊಂತ. ನಾನು 2 ಚೇಂಜ್ ಮಾಡ್ತಾ ಇದ್ದೆ, ಕೆಮಿಕಲ್ಗೂ ಹೊಡಿತಾ ಇದೆ, ಇದು ಹೊಡಿತಾ ಇದೆ, ನ್ಯೂಟ್ರಿಷನ್ ಕೊಡ್ತಾ ಇರೋದ್ರಿಂದ ರಿಕವರ್ ಆಗಿದೆ. ಇಲ್ಲ ಅಲ್ಲಿ ಕಷ್ಟ ಆಗ್ಬಿಡುತ್ತೆ. ಇಲ್ಲಿವರೆಗೂ ಚೆನ್ನಾಗಿದೆ ಗಿಡ, ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗಿ 3 ಎಲೆ ವರ್ಷ ಇಲ್ಲಿಂದ ಕೆಳಗಡೆ ಚೆನ್ನಾಗಿದೆ. ಕೆಳಗಡೆ ಇಲ್ಲ, ನೀವು ಅಲ್ಲಿ ತೋರಿಸೋದು ನೋಡಿ, ಅದು ಕಾಯಿ ಮೇಲೆ ಮಚ್ಚೆ, ಅದು ವೈರಸ್ ಇದ್ದರೆ ಯಾರಾದರೂ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ವೈರಸ್ ಇದ್ದರೆ ನಂಗೆ ಬರೋದು. ಅದು ಕ್ಲಿಯರ್ ಆಗ್ತಿದೆ ಅಂದರೆ, ಬರೋ ಕಾಯಿ ಚೆನ್ನಾಗಿ ಬರ್ತಿದೆ ಅಂದರೆ, ಯಾರು ಏನು ಹೇಳಿದ್ರು ಅದು ವೈರಸ್ ಕಂಟ್ರೋಲ್ ಆಗಿದೆ ಅಂತ ಅರ್ಥ. 3-4 ಬಂದರೆ ಇಲ್ಲ 3-4 ಅಲ್ಲ, ನನಗೆ ಅಲ್ಲೊಂದು ಗಿಡದಲ್ಲಿ ತೋರಿಸ್ಬರಲ್ಲ, ಗಜ್ಜಿ ಬಂದುಬಿಟ್ಟು ಮೇಲೆ ಕ್ಲಿಯರ್ ಆಗ್ತಿತ್ತಲ್ಲ, ಆ ಗಜ್ಜಿ ಇದ್ದಾಗ ವೈರಸ್ ಇದೆ ಅಂತ ಅರ್ಥ. ಅದೇ ಗುಳೆಗಳ ಥರ ಅದು ವೈರಸ್ ಇದ್ದಾಗ ಬರುತ್ತೆ. ನಾರ್ಮಲ್ ಆಗಿ ಮೊಸೈಕ್ ವೈರಸ್ ಜಾಸ್ತಿ ಇದೆ ಬರುತ್ತೆ. ನಾವು ಗಿಡ ದೊಡ್ಡದಾದಾಗ ಹೊಡೆಯೋವಾಗ ಗೊತ್ತಾಗೋದಿಲ್ಲ, ಹೋಗ್ಬಿಡುತ್ತೆ ನೀರು. ಕಟಿಂಗ್ ಇರುತ್ತೆ ಯಾವ್ದು ಹೇಳಿ? ಪಪ್ಪಾಯದ ನಾವು ಅದೇ ನೆಕ್ಸ್ಟ್ ಈ ಸ್ಟೇಜ್ವರೆಗೂ ಇಟ್ಕೊಬೇಕು. ತಿಂಗಳಿಗೆ 2-3 ಕಟಿಂಗು. ನೆಕ್ಸ್ಟ್ ಏಪ್ರಿಲ್, ನೆಕ್ಸ್ಟ್ ಜನವರಿವರೆಗೂ ಇರ್ಬೋದು, ಈಸಿಯಾಗಿರುತ್ತೆ. ಈಗ ಬಂದುಬಿಟ್ಟು ಏಪ್ರಿಲ್ ಅಲ್ವಾ, ಇನ್ನೂ ಜಾಸ್ತಿ ಇರುತ್ತೆ. ನೀವೇ ತೆಗೆದಾಕೋಬೇಕಷ್ಟೆ, ಇಟ್ಕೋಬೋದು. ಯಾಕಂದರೆ ಡ್ರೈಗೆ ಬಿಟ್ಟರು ಅದು ಸಪ್ರೇಟ್. ಗಿಡ ಏನಾದ್ರು ಚೆನ್ನಾಗಿದ್ರೆ, ಕಾಯಿ ಚೆನ್ನಾಗಿದ್ರೆ ಇಟ್ಕೊಳ್ತೀವಿ. ಇಟ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ನೆರಳು ಬರಲ್ಲ, ಅಷ್ಟೊತ್ತಿಗೆಲ್ಲ ಖಾಲಿ ಆಗಿರುತ್ತೆ. ದಾಳಿಂಬೆ ಮೇನ್ ಕ್ರಾಪ್ ಅದು. ಇಲ್ಲ ಇದರಲ್ಲಿ ನೆರಳು ಕೂಡ ಬರಲ್ಲ, ಮೇಲೆ ಹೊಟ್ಟೋಗಿರುತ್ತಲ್ಲ. ಮೇಲೆ ಹೋಗಿರುತ್ತೆ. ಫೋಲೇಜ್ ತುಂಬ ಕಮ್ಮಿ ಆಗುತ್ತೆ. ಈಗಿರೋ ಥರ ಇಷ್ಟೊಂದಿರೋ